ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಮಾತ್ರವಲ್ಲ, ಲಕ್ಷಾಂತರ ಜನ, ಕೋಟ್ಯಂತರ ಜನ ಕಾತರರಾಗಿದ್ದಾರೆ. ದೇಶದ ಯಜಮಾನನಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 11 ದಿನ ವ್ರತಾಚರಣೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಅವರು ಅಯೋಧ್ಯೆಯಲ್ಲೇ ಇದ್ದಾರೆ. ಸಾಕಷ್ಟು ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಗಣ್ಯಾತಿ ಗಣ್ಯರು ಬಂದಿದ್ದಾರೆ. ಕೇವಲ ರಾಜ್ಯದಿಂದ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಮಾತ್ರವಲ್ಲ, ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಇದರ ಬಗ್ಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನೀಡ್ತಾರೆ ಅಯೋಧ್ಯೆಯ ಬಾಲರಾಮನ ಮಂದಿರದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಜಗದೀಶ್. ಇವಾಗ ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ, ಅಯೋಧ್ಯೆಯಲ್ಲಿರುವಂತಹ ಸೆಕ್ಯೂರಿಟಿ ಬಗ್ಗೆ ಓದಿದ್ರೆ ರೋಮಾಂಚನಗೊಳ್ಳುತ್ತೆ. ಅಲ್ಲಿ ಇರುವಂತಹ ಸೆಕ್ಯೂರಿಟಿ ಬೇರೆ ಯಾವ ಸಂದರ್ಭದಲ್ಲೂ ಕೂಡ, ಈ ಆಗಸ್ಟ್ 15 ಆಗಿರಬಹುದು, ಗಣರಾಜ್ಯೋತ್ಸವ ಆಗಿರಬಹುದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಟೈಮಲ್ಲಿ ಎಲ್ಲೂ ಕೂಡ ನಾವು ನೋಡಿಲ್ಲ. ನಿಮಗೇನು ಅನ್ನಿಸ್ತಾ ಇದೆ? ಏನೆಲ್ಲ ಡೀಟೇಲ್ಸ್ ಇದೆ? ಸಭಾ, ನಾನೀಗ ನಿಂತಿರುವಂತಹ ಸ್ಥಳ ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗುವಂತಹ ದೇವಸ್ಥಾನ ಏನಿದೆ ಅಲ್ಲ, ರಾಮ ಮಂದಿರ. ಆ ರಾಮ ಮಂದಿರದ ಮುಂಭಾಗದಿಂದನೇ ಏನಂದ್ರೆ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲೂ ನೋಡಿದ್ರು ಸಹಿತ ಸಂಭ್ರಮಾಚರಣೆ, ಎಲ್ಲೂ ನೋಡಿದ್ರು ಸಹಿತ ಭದ್ರತೆ, ಎಲ್ಲೂ ನೋಡಿದ್ರು ಸಹಿತ ಆ ರಾಮನ ಜಯಂಕಾರ, ಈ ಎಲ್ಲವೂ ಸಹಿತ ನಿಮಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ನನಗೆ ಮೊದಲು ಈ ಒಂದು ದ್ವಾರ ಏನ್ ಕಾಣಿಸ್ತಾ ಇದೆ ಅಲ್ಲ, ಈ ದ್ವಾರ ರಾಮ ಮಂದಿರದ ಒಳಗಡೆ ಹೋಗುವಂತಹ ಎಲ್ಲಾ ಗೆಸ್ಟ್ಗಳಿಗೂ ಸಹಿತ ಸ್ವಾಗತವನ್ನ ಕೋರುವಂತಹ ದ್ವಾರ. ಇದೇ ದ್ವಾರದ ಮೂಲಕವಾಗಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗೋದಕ್ಕೂ ಸಹಿತ ಈಗಾಗಲೇ ಪೊಲೀಸರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾರಿಗೂ ಸಹಿತ ವಿಥೌಟ್ ಪಾಸ್ ಇಲ್ದೇನೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಪೊಲೀಸರಿಗೂ ಸಹಿತ ನಾವು ಹೇಳ್ತಾ ಇರೋದು, ಪೊಲೀಸರಿಗೂ ಸಹಿತ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಚೆಕಿಂಗ್ ಮಾಡಿಬಿಡ್ಲಾಗ್ತಾ ಇದೆ. ಅಂದ್ರೆ ಇಷ್ಟರ ಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು, ಯಾವ ಮಟ್ಟಿಗಿನ ಭದ್ರತೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಕೇಂದ್ರ ಮೀಸಲು ಪಡೆ ಇದೆ, ಉತ್ತರ ಪ್ರದೇಶದ ಪೊಲೀಸ್ ಭದ್ರತೆ ಇದೆ. ಒಟ್ಟು 11,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಇವತ್ತಿನ ಒಂದೇ ಒಂದು ದಿನದ ಕಾರ್ಯಕ್ರಮಕ್ಕಾಗಿ ನಿಯೋಜನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಿಸರ್ವ್ ಪೊಲೀಸ್ ಇದೆ, CRPF ಇದೆ, ಅದರ ಜೊತೆಗೆ ಬ್ಲಾಕ್ ಕಮಾಂಡರ್ಸ್ ಇದ್ದಾರೆ, ಅದರ ಜೊತೆಗೆ ವಿಶೇಷ ಭದ್ರತಾ ಪಡೆಗಳನ್ನ ಸಹಿತ ಇವತ್ತಿನ ಒಂದು ಏನಂದ್ರೆ ಕಾರ್ಯಕ್ರಮಕ್ಕಾಗಿ ನಿಯೋಜನೆಯನ್ನ ಮಾಡಲಾಗಿದೆ. ನೋಡಿ, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಬ್ಬೊಬ್ಬ ವ್ಯಕ್ತಿಯನ್ನು ಸಹಿತ ಚೆಕ್ ಮಾಡಿ, ಅವ್ರ ಹತ್ರ ಪಾಸ್ ಇದೆಯಾ ಎಲ್ಲ ಚೆಕ್ ಮಾಡಿ, ಅವರು ಕೆಲಸ ಮಾಡೋರು, ಪ್ರತಿ ದಿವಸ ಕೆಲಸ ಮಾಡೋರು. ಮತ್ತೆ ವಿಶೇಷವಾಗಿ ಏನಂದ್ರೆ ಇಲ್ಲೇ ಏನಂದ್ರೆ ಕಳೆದ 3 ವರ್ಷಗಳಿಂದನೂ ಸಹಿತ ಕೆಲಸ ಮಾಡೋರು, ಅಂತವರಿಗೂ ಸಹಿತ ಚೆಕ್ ಮಾಡಿ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶ ಅಲ್ಲ, ಇಡೀ ವಿಶ್ವವೇ ನೋಡ್ತಾ ಇದೆ. ಇಡೀ ವಿಶ್ವದ ನಾಯಕರುಗಳು ಸಹಿತ ಇಲ್ಲಿಗೆ ಬರ್ತಾ ಇದ್ದಾರೆ. 50 ದೇಶದ ಒಟ್ಟು 100ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ದೇಶದ ಒಟ್ಟು 8,000ಕ್ಕೂ ಹೆಚ್ಚು ಜನ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇಂಥ ಕಾರ್ಯಕ್ರಮ ನಡೀತಿದೆ ಅಂತಂದಾಗ ಆಬ್ವಿಯಸ್ಲಿ ಒಂದು ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಏನಂದ್ರೆ ವ್ಯವಸ್ಥೆನ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಗೆ ಸೆಲೆಬ್ರೇಷನ್ ಅನ್ನ ಸಹಿತ ಮಾಡಬೇಕಾಗುತ್ತೆ. ಆ ಸೆಲೆಬ್ರೇಷನ್ಗೆ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಏನಂದ್ರೆ ಕಡಿಮೆ ಇಲ್ಲ. ರಾಮ ಮಂದಿರದ ಮುಂಭಾಗ ನೋಡ್ತಾ ಹೋದ್ರೆ ನೀವು ರಂಗೋಲಿಯಿಂದ ತುಂಬಿ ತುಳುಕ್ತಾ ಇರುವಂತಹ ಒಂದು ರಸ್ತೆಗಳು, ಮತ್ತೆ ಅದರ ಜೊತೆಗೆ ರಾಜಸ್ಥಾನಿ ಸಂಗೀತಗಳನ್ನ, ರಾಜಸ್ಥಾನಿ ಹಾಡುಗಳನ್ನ ಹಾಡುವಂತಹ ಒಂದು ಸಂದರ್ಭಗಳನ್ನ ನೋಡ್ತಾ ಇದ್ರೆ, ಡ್ಯಾನ್ಸ್ ಮಾಡುವಂತಹ ಸಂದರ್ಭಗಳನ್ನ ನೋಡ್ತಾ ಇದ್ರೆ. ಮತ್ತೆ ಅದರ ಜೊತೆಗೆ ನಿಮ್ಗೆ ರಾಮ ಮಂದಿರದ ಮುಂಭಾಗ ಆದ್ರೆ ಈ ಕಡೆ ಭಾಗ ಅಂದ್ರೆ ಒಳಗಡೆ ಭಾಗದಲ್ಲಿ ಯಾವ ರೀತಿಯಾಗಿದೆ, ಗಣ್ಯರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಯಾವಾಗ ಎಂಟ್ರಿಯನ್ನ ಕೊಡ್ತಾರಲ್ಲ ಗಣ್ಯರು ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಒಳಗಡೆ ಇಲ್ಲಿಂದ ಸುಮಾರು 500 ಮೀಟರ್ ಒಳಗಡೆ ಹೋಗ್ಬೇಕು. ಅವರು 500 ಮೀಟರ್ ಒಳಗಡೆ ಹೋಗಬೇಕು ಅಂತಂದ್ರೆ ಬಹಳಷ್ಟು ಜನ ವಯಸ್ಸಾದವರು ಇರ್ತಾರೆ, ಗಣ್ಯರು ಇರ್ತಾರೆ, ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ವಿಶೇಷವಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಅಂದ್ರೆ ಆ ವೆಹಿಕಲ್ಸ್ ಗಳಲ್ಲಿ ಬಂದವರು ಕೂತ್ಕೊಂಡ್ರೆ ಸಾಕು, ರಾಮ ಮಂದಿರದ ಒಳಗಡೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ರಾಮ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಳುವಂತಹ ಅವಕಾಶ ಸಹಿತ ಅವರಿಗೆ ಇರುತ್ತೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ಏನಂದ್ರೆ ರಾಮ ಮಂದಿರದ ಮುಂಭಾಗದಿಂದನೇ ಸಹಿತ ನಡ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ನೋಡ್ತಾ ಇದ್ರಲ್ಲ, ಬಹಳಷ್ಟು ಜನರಿಗೆ ಏನಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಯಾವ ಸ್ಥಳದಲ್ಲಿ ಅವರಿಗೆ ಏನಂದ್ರೆ ವ್ಯವಸ್ಥೆಯನ್ನ ಮಾಡಲಾಗಿರುತ್ತಲ್ಲ, ಆ ಸ್ಥಳದಲ್ಲಿ ಮಾತ್ರ ನೀವು ಹೋಗಬೇಕು. ಮತ್ತೆ ರಾಮ ಮಂದಿರದ ಮುಂಭಾಗದ ವಿಜುವಲ್ಸ್ ಅಂದ್ರೆ ರಸ್ತೆಯ ಮುಖ್ಯ ರಸ್ತೆ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಮುಖ್ಯ ರಸ್ತೆಯ ವಿಜುವಲ್ಸ್ ಅನ್ನು ಸಹಿತ ನಿಮ್ಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಬಹಳಷ್ಟು ಜನ ಏನಂದ್ರೆ ಲಕ್ಷಾಂತರ ಜನ ಈಗ ಬಂದು ಕಾದ್ಕೊಂಡು ನಿಂತ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಬೆಳಗ್ಗೆ ನಾನು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ 5 ಗಂಟೆಗೆ ಬಂದಾಗ ಅವಾಗಿಂದನೂ ಸಹಿತ ರಸ್ತೆಯಲ್ಲಿ ಸಾವಿರಾರು ಜನ ಇದ್ರು. ಆದ್ರೆ ಈಗ ಪೊಲೀಸರು ಎಲ್ಲರನ್ನೂ ಸಹಿತ ಏನಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ, ಯಾವುದೇ ಕಾರಣಕ್ಕೂ ಸಹಿತ ರಸ್ತೆಗಳಲ್ಲಿ ನಿಲ್ಲಬಾರದು ಅನ್ನುವಂತಹ ಏನಂದ್ರೆ ಕಮಾಂಡ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ಪೊಲೀಸರು ಸಹಿತ ಏನಂದ್ರೆ ಯಾರಿಗೂ ಸಹಿತ ಅಂದ್ರೆ ಚರ್ಚ್ ಒಳಗಡೆ ಪಾಸ್ ಇಲ್ಲದೆ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡ್ತಿಲ್ಲ. ಬಹಳಷ್ಟು ಜನ ಬರ್ತಾ ಇದ್ದಾರೆ. ಕೊನೆಯ ಪಕ್ಷ ನಾವು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ, ಕೊನೆ ಪಕ್ಷ ರಸ್ತೆಯಲ್ಲಿ ನಿಂತ್ಕೊಂಡು ಆ ಮುಂಭಾಗವನ್ನಾದ್ರೂ ನೋಡಿ ಆ ಕಣ್ಣು ತುಂಬಿಕೊಳ್ಬೇಕು ಅನ್ನುವಂತಹ ಒಂದು ಕಾತರತೆ ಇದೆಯಲ್ಲ. ಯಾಕಂದ್ರೆ ಇದು 2024 ಜನವರಿ 22 ಅಂದ್ರೆ ಇವತ್ತಿನ ದಿನಕ್ಕಾಗಿ 500 ವರ್ಷಗಳಿಂದನೂ ಸಹಿತ ಬಹಳಷ್ಟು ಜನ ಕಾದು ಕುಳಿತಿರ್ತಕ್ಕಂತಹ ಸಂದರ್ಭ.
ಇಂತಹ ಸಂದರ್ಭವನ್ನು ಹೇಗೆ ತಾನೇ ಮಾಡ್ಕೊಳ್ಳಕ್ಕೆ ಏನಂದ್ರೆ ಜನರು ಬಯಸ್ತಾರೆ ಹೇಳಿ. ಹಾಗಾಗಿ ಇವತ್ತಿನ ಒಂದು ಅಂದ್ರೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಬರ್ತಾರೆ. ಮಧ್ಯಾಹ್ನ ಏನಂದ್ರೆ ಬೆಳಗ್ಗೆ 10:45 ಈ ರಾಮ ಮಂದಿರದ ಒಳಗೆ ಅವರು ಎಂಟ್ರಿಯನ್ನು ಕೊಡ್ತಾರೆ. ತದನಂತರ 12:20 ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಏನಂದ್ರೆ ಒಳಗಡೆ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ತದನಂತರ ಅವರು ಗಣ್ಯರ ಜೊತೆ ಏನಂದ್ರೆ ಮಾತುಕತೆ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇಡೀ ದೇಶಕ್ಕೆ ಒಂದು ರಾಮನ ಮಂದಿರದಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶ ಕೊಡುವಂತಹ ಕೆಲಸವನ್ನು ಸಹಿತ ಮಾಡ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವೈಭೋಗದಿಂದ, ಯಾಕಂದ್ರೆ ಈ ಹಿಂದೆ ರಾಮ ಮಂದಿರ ಏನಂದ್ರೆ ರಾಮನ ಆಡಳಿತ ಸಂದರ್ಭದಲ್ಲಿ ಅಯೋಧ್ಯವನ್ನ ಸ್ವರ್ಣದಲ್ಲಿ ತೂಗುವಂತಹ ಒಂದು ನಗರ ಅಂತ ಹೇಳ್ತಾ ಇದ್ರು. ನಾವಿಲ್ಲಿ ಕನಕ ಭವನ ಅಂತ ಇದೆ. ಕನಕ ಭವನ ಅಂದ್ರೆ ಬಂಗಾರದ ಭವನ, ಬಂಗಾರದ ಒಂದು ಮಂಟಪ, ಬಂಗಾರದ ಒಂದು ಏನಂದ್ರೆ ಅರಮನೆ. ಅಂತಹ ಒಂದು ನಾಡಿನಲ್ಲಿ ಈಗ ಮತ್ತೆ ಅದೇ ದಿನಗಳನ್ನ ಮರುಕಳಿಸುವಂತಹ ಕ್ಷಣಗಳನ್ನ ನೋಡುವಂತಹ ಸೌಭಾಗ್ಯ ಈಗ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಘಟನೆ, ಈ ಒಂದು ಸಂಭ್ರಮವನ್ನ ಜನರು ಕಣ್ತುಂಬಿಸಿಕೊಳ್ಳೋದಕ್ಕೆ ಬಹಳಷ್ಟು ಖುಷಿಯನ್ನ ಪಡ್ತಾ ಇರುವಂತದ್ದು ಸಭಾ. ವಿನೋದ್ ಸರಿ, ಓಕೆ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ಹಿಂದೆಂದೂ ಕಾಣದಂತಹ ಸೆಕ್ಯೂರಿಟಿಯನ್ನ ಅಯೋಧ್ಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸೆಲೆಬ್ರೇಷನ್ಸ್ ಅಂತೂ ಎಲ್ಲ ಕಡೆ ಇದೆ. ರಾಮ ಇಡೀ ದೇಶದಲ್ಲಿ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ದೇಶದ ಕಣಕಣದಲ್ಲೂ ರಾಮ ಇದ್ದಾನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬಹುದು. ಈಗ ನಿಮ್ಮನ್ನ ಬೆಳಗಾವಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗಾವಿಯ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ರಾಮನ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಸೊ ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಏನಾಗ್ತಾ ಇದೆ, ಈ ಕಾರ್ಯಕ್ಕೋಸ್ಕರ 500 ವರ್ಷಗಳ ಕಾಲ ಪ್ರತಿಯೊಬ್ಬ ಭಾರತೀಯ ವೇಟ್ ಮಾಡಿರುವಂತಹ ಸಮಯ ಇದು. ಸೊ ಈ ಸುಸಂದರ್ಭವನ್ನ ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಯುವಕರು, ವೃದ್ಧರು, ಪುಟ್ಟ ಪುಟ್ಟ ಮಕ್ಕಳು, ಪ್ರತಿಯೊಬ್ಬರು ಕೂಡ, ಮಹಿಳೆಯರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ರಾಮನ ಬಗ್ಗೆ ಅವರಿಗಿರುವಂತಹ ಆ ಪ್ರೀತಿಯನ್ನ, ಆ ಕಾಳಜಿಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.